ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಒಂದಿಷ್ಟು ಡೌಟ್ಸ್ನ ನಾನು ಕ್ಲಿಯರ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಹೇಳಿದೆ ಅಲ್ವಾ 2 ವರ್ಷ ಮಾತ್ರ ಬರುತ್ತೆ, ಆಮೇಲೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಹಾಕಲಿಕ್ಕೆ ಬರಲ್ಲ ಅಂತ ಹೇಳಿ. ಸೊ ಹಾಗಾಗಿ ತುಂಬ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ, ಓಕೆ ನಮ್ಮದು 2 ವರ್ಷ ಮುಗ್ದಿದೆ, ಬಟ್ ನಾವೇನು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀವಿ ಅಲ್ವಾ, ಅದರದ್ದು ಅಮೌಂಟ್ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ರಿ. ಸೊ 100% ಬರುತ್ತೆ. ಯಾವ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ನೀವು ಮಾಡಿದ್ದೀರ ಅಲ್ವಾ, ಸೊ ಆ ತಿಂಗಳದ್ದು 100% ಬರುತ್ತೆ. ಬಟ್ ಜೂನ್ ತಿಂಗಳಲ್ಲಿ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ, ಹಾಗಾಗಿ ಜೂನಿಂದ ನಿಮಗೆ ಸ್ಟಾಪ್ ಆಗುತ್ತೆ. ಬಟ್ ಜೂನ್ ತಿಂಗಳದ್ದು ಪ್ರೀವಿಯಸ್ ಮಂತ್ಸ್ ನೀವೆಲ್ಲ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರ್ತೀರಲ್ವ, ಸೊ ಆ ತಿಂಗಳದ್ದು ಎಲ್ಲ ಪೆಂಡಿಂಗ್ ಅಮೌಂಟ್ ನಿಮ್ಮ ಒಂದು ಅಕೌಂಟ್ಗೆ ಬಂದು ಸೇರುತ್ತೆ. ಇನ್ನೊಂದು, ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀವಿ, ಆದರೆ ಸ್ಟೇಟಸಲ್ಲಿ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ನಮಗೆ. ಅದೇ ಬೇರೆಯವರು ಅಪ್ಲಿಕೇಶನ್ ಚೆಕ್ ಮಾಡಿದರೆ ಅವ್ರದ್ದು DBT ಪುಷ್ಡ್ ಅಂತ ಬರ್ತಾ ಇದೆ. ಸೊ ಹಾಗಾದರೆ ನಾವೇನು ಮಾಡಬೇಕು ಅಂತ ಕೂಡ ತುಂಬ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ. ಸೊ ನಾಟ್ ಟು ವರಿ ಗೈಸ್, ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಸ್ಟೇಟಸಲ್ಲಿ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಬಂದರೂ ಕೂಡ ನಾಟ್ ಟು ವರಿ, ಬಿಕಾಸ್ ಇದು ಡಿಪಾರ್ಟ್ಮೆಂಟ್ಗೆ ಕೇಳಿದಾಗ ಏನೂ ಆಗೋದಿಲ್ಲ. ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಲ್ವಾ, ಮುಗೀತು. ಅದು ಸ್ಟೇಟಸ್ ಸರ್ವರ್ ಇಶ್ಯೂದಿಂದ ಆ ಥರ ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳಿಂದ ಆ ಥರ ಆಗುತ್ತೆ, ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆ, ನೀವು ಕೂಡ ವರಿ ಮಾಡ್ಕೋಬೇಡಿ, ಆರಾಮಾಗಿ ಕೂತ್ಕೊಳ್ಳಿ. ಸೆಲ್ಫ್ ಡಿಕ್ಲರೇಷನ್ ಕಂಪ್ಲೀಟ್ ಆಗಿದೆ ಅಂದರೆ ಆ ತಿಂಗಳದ್ದು ಅಮೌಂಟ್ ನಿಮಗೆ ಖಂಡಿತ ಬರುತ್ತೆ. ಆ್ಯಂಡ್ ಇನ್ನೊಂದು, ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ ಅಂತ ಕಾಮೆಂಟ್ ಮಾಡ್ತಾಯಿದ್ರಿ. ಸೊ ಈ ಆಧಾರ್ ಡೀಟೇಲ್ಸ್ ಏನಕ್ಕೆ ಫೆಚ್ ಆಗಲ್ಲ ಅಂತಂದರೆ, ಫಸ್ಟ್ ಥಿಂಗ್, ನಿಮ್ಮದು 2 years ಕಂಪ್ಲೀಟ್ ಆಗಿದ್ದರೆ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಆ್ಯಂಡ್ ನೀವು ನ್ಯೂ ಅಪ್ಲಿಕೆಂಟ್ಸ್ ಇದ್ದೀರಾ, 180 days ಇನ್ನೂ ಕಂಪ್ಲೀಟ್ ಆಗಿಲ್ಲ ನೀವು ಅಪ್ಲೈ ಮಾಡಿ ಅಂತಂದರೆ ನಿಮಗೂ ಕೂಡ ಆಧಾರ್ ಡೀಟೇಲ್ಸ್ ಫೆಚ್ ಆಗೋದಿಲ್ಲ. ಈ ಎರಡೂ ಬಿಟ್ಟು ಈ ಎರಡೂ ಇಲ್ಲ ಆದರೂ ಕೂಡ ನಮ್ಮದು ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಿಲ್ಲ ಅನ್ನೋರು, ಪ್ಲೀಸ್ ನೀವು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ವಿಚಾರಿಸಿ. ಬಿಕಾಸ್ ನಾನು ಕೇಳಿದಾಗ ಈ 2 ರೀಸನ್ಸ್ನ ನನಗೆ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ. ಇವಾಗ ನಿಮಗೆ ಗೊತ್ತಿರುತ್ತೆ ಯಾವೊಂದು ರೀಸನ್ನಿಂದ ಈ ಥರ ಫೆಚ್ ಆಗ್ತಾ ಇಲ್ಲ ಅಂತ. ಬಟ್ 2 ರೀಸನ್ ಇದು ಆಗ್ತಾ ಇದೆ ಅಂತಂದರೆ ಪ್ಲೀಸ್ ನೀವು ಕಾಂಟ್ಯಾಕ್ಟ್ ಮಾಡಿ ಡಿಪಾರ್ಟ್ಮೆಂಟ್ಗೆ. ನೀವು ಗೂಗಲ್ ಅಥವಾ ಕ್ರೋಮಲ್ಲಿ ಹುಡುಕಿದ್ರೆ ಕಸ್ಟಮರ್ ಸಪೋರ್ಟ್, ಅಲ್ಲಿ ಆರಾಮಾಗಿ ನಿಮಗೆ ನಂಬರ್ ಸಿಗ್ಬಿಡುತ್ತೆ. ಆ್ಯಂಡ್ ನನ್ನ ಹತ್ರ ಪರ್ಸ್ನಲ್ ನಂಬರ್ ಇದೆ, ಬಟ್ ಅದು ಶೇರ್ ಮಾಡೋದು ಒಳ್ಳೆಯದಿಲ್ಲ, ಹೌದಲ್ವಾ? ಸೊ ಏನೇ ಒಂದು ಇಂಪಾರ್ಟೆಂಟ್ ಕೆಲಸ ಇದ್ದಾಗ ನಾನು ಸರ್ಗೆ ಕಾಲ್ ಮಾಡ್ತೀನಿ ಅಂತ ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡು ನಾನು ಅವ್ರ ನಂಬರ್ನ ತೊಗೊಂಡಿದ್ದೀನಿ. ಸೊ ಸಿಲ್ಲಿ ಕ್ವಶನ್ಸ್ಗಳಿಗೆ ನಾನು ಅವಾಗವಾಗ ಕಾಲ್ ಮಾಡಿ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ. ಏನಾದರೂ ಜೆನ್ಯೂನ್ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನಿಮಗೆ ಏನೂ ಆಗ್ತಾನೆ ಇಲ್ಲ, ಸೆಲ್ಫ್ ಡಿಕ್ಲರೇಷನ್ ಆಗ್ತಾಯಿಲ್ಲ, ಡೇಟ್ ಕೂಡ ಮುಗಿಯೋಕ್ಕೆ ಬಂತು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ತಿಳಿಸಿ, ನಾನು ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ತೀನಿ. ಓಕೆ, ಏನಾದರೂ ಪ್ರಾಬ್ಲಮ್ ಇದ್ದರೆ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಆ್ಯಂಡ್ ಇನ್ನೊಂದು, 9,000 ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ತುಂಬ ಜನರು ಕಾಮೆಂಟ್ಸ್ ಮಾಡಿದ್ದೀರಾ. ಆ್ಯಂಡ್ ಇದು ನೋಡಿ ನಾನಂತೂ ಶಾಕ್ ಆದೆ. ಬಿಕಾಸ್ ನಾನು ಡಿಪಾರ್ಟ್ಮೆಂಟ್ಗೆ ಕೇಳಿದಾಗ 2 ತಿಂಗಳದ್ದು ಹಾಕ್ತೀವಿ 6,000, ಇನ್ನೂ 2 ತಿಂಗಳದ್ದು ಏನು ಪೆಂಡಿಂಗ್ ಇದೆ ಅಲ್ವಾ, ಅದು ನಾವು ಆದಷ್ಟು ಹಾಕ್ತೀವಿ, ಆದರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಅಂತ ಹೇಳಿದರು. ಬಟ್ ನಿಮ್ಮ ಕಾಮೆಂಟ್ಸ್ ನೋಡಿ ನಾನೇ ಶಾಕ್ ಆದೆ, ಇಷ್ಟು ಬೇಗ ಹೇಗೆ ಕೊಟ್ಟರು ಅಂತ. ಸೊ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಕೇಳಿದಾಗ ಹೌದು ನಾವು ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ಕಾಮೆಂಟ್ಸ್ ಕೂಡ ನಾನು ಜಸ್ಟ್ ಇವಾಗೆ ನೋಡ್ತಾ ಇದ್ದೀನಿ. ಸೊ ತುಂಬ ಜನರು ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, 9,000 ರೂಪಾಯಿ ಕ್ರೆಡಿಟ್ ಆಗಿದೆ ಅಕ್ಕ, 9,000 ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಹೇಳಿ. ಸೊ ಯಾರಿಗೆಲ್ಲ 9,000 ರೂಪಾಯಿ ಕ್ರೆಡಿಟ್ ಆಗಿದೆ ತುಂಬಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ 3,000 ರೂಪಾಯಿ ಕೂಡ 100% ಬರುತ್ತೆ, ವೆಯ್ಟ್ ಮಾಡಿ. ಆ್ಯಂಡ್ 9,000 ರೂಪಾಯಿ ಇನ್ನೂ ನಿಮಗೆ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ, ರಿಲೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ ಮೇಲೆ ಖಂಡಿತ ನಿಮಗೂ ಕೂಡ 9,000 ರೂಪಾಯಿ ಕ್ರೆಡಿಟ್ ಆಗುತ್ತೆ. ಓಕೆ, ಸೊ ಈ 9,000 ರೂಪಾಯಿ ಯಾರ್ಯಾರಿಗೆಲ್ಲ ಬಂದಿದೆ, ಯಾವ ಡಿಸ್ಟಿಕ್ಗೆ ಬಂದಿದೆ, ಪ್ಲೀಸ್ ಕಾಮೆಂಟ್ ಮಾಡಿ ನಿಮ್ಮ ಒಂದು ಡಿಸ್ಟಿಕ್ನ. ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಸಿಗುತ್ತೆ. ಓಕೆನಾ? ಸೊ ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಲ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಸೊಲ್ಯೂಷನ್ ಕೊಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.